ದರ್ಶನ್ ವಿಚಾರ, ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಬೇಲ್ಗಾಗಿ ಪರದಾಡ್ತಾ ಇರುವ ದಾಸನಿಗೆ IT ಸಂಕಷ್ಟ ಶುರುವಾಗಿದೆ. ನಾಳೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತು IT ಅಧಿಕಾರಿಗಳು ಹೋಗಿ ಆ 47 ಲಕ್ಷ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ದಾರೆ. IT ಅಧಿಕಾರಿಗಳು ದರ್ಶನ್ ಅವರನ್ನು 5 ತಾಸಿಗೂ ಹೆಚ್ಚು ಕಾಲ ಡ್ರಿಲ್ ಮಾಡಿದ್ದಾರೆ. ಎಲ್ಲಿಂದ ಬಂತು ನಾನು ಮನೆಯಲ್ಲಿಟ್ಟಿದ್ದೆ ಅಂತ ಹೇಳೋಂಗಿಲ್ಲ, ಯಾಕಂದರೆ 2 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಇಡೋಂಗಿಲ್ಲ. ಅಥವಾ ಯಾರಾದರೂ ನಿರ್ಮಾಪಕರು ತಂದು ಕೊಟ್ಟರು ಅಂತಂದರೆ ಅವನಿಗೆ ಕೇಡು ಕಾಲ ಶುರುವಾಯಿತು, ಆ ದುಡ್ಡು ಎಲ್ಲಿಂದ ಬಂತು ಅಂತೇಳಿ. ಹಾಗಾಗಿ ಬಾಯಿ ಬಿಡೋಂಗಿಲ್ಲ, ಉಗುಳೋಂಗಿಲ್ಲ, ನುಂಗೋಂಗಿಲ್ಲ. IT ಅಧಿಕಾರಿಗಳ ಪ್ರಶ್ನೆಗೆ ದರ್ಶನ್ ಕಂಗಾಲಾಗೋದ್ರಂತೆ. ಬನ್ನಿ ಇವತ್ತಿನ ರಿಪೋರ್ಟ್ ಇದರ ಬಗ್ಗೆ. ದರ್ಶನ್ ಹೇಳ್ಕೊಳ್ಳೋಕೆ ಹೀರೋ, ಆದ್ರೆ ಮಾಡಿದ್ದು ತಗಡು ಕೆಲಸ, ಮನೆ ಹಾಳು ಕೃತ್ಯ. ರೇಣುಕಾಸ್ವಾಮಿ ಶವ ಬೀಸೋಡೋಕೆ ಪೊರ್ಕಿ 30 ಲಕ್ಷಕ್ಕೆ ಡೀಲ್ ಮಾಡಿದ್ದ. ಅಷ್ಟೇ ಅಲ್ಲ, ಬಡವರ ಮಕ್ಕಳಿಗೆ 10 ಲಕ್ಷದ ಆಸೆ ತೋರಿಸಿ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಆದ್ರೆ ಕರ್ಮ ಅನ್ನೋದು ಸುಮ್ಮನೆ ಇರುತ್ತಾ ಹೇಳಿ? ಇದೇ ಡೀಲ್ ಹಣ ಈಗ ದಾಸನ ಕೊರಳು ಸುತ್ತಿಕೊಂಡಿದೆ. ಜೈಲಲ್ಲಿರೋ ಜಗ್ಗು ದಾದಾಗೆ IT ಡ್ರಿಲ್. ಖಾಕಿ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ನ ಮುಚ್ಚಿ ಹಾಕೋಕೆ ಲಕ್ಷ ಹಣ ಖರ್ಚು ಮಾಡಿದ್ದು ಬಟಾ ಬಯಲಾಗಿತ್ತು. ಕೂಡಲೇ ಕೇಸ್ಗೆ ಎಂಟ್ರಿ ಕೊಟ್ಟ IT ಅಧಿಕಾರಿಗಳು ಇವತ್ತು ಬಳ್ಳಾರಿ ಜೈಲಿಗೆ ಹೋಗಿ ಅಯ್ಯನಿಗೆ ಡ್ರಿಲ್ ಮಾಡಿದ್ರು. ಬೆಳಗ್ಗೆ 11:30ಕ್ಕೆ ಜೈಲಿಗೆ ಬಂದ IT ಅಧಿಕಾರಿಗಳು ದರ್ಶನ್ ಜನ್ಮವನ್ನ ಜಾಲಾಡಿದ್ದಾರೆ. IT ಪ್ರಶ್ನೆಗಳಿಗೆ ಕಾಟೇರ ಕಂಗಾಲು. IT ಅಧಿಕಾರಿಗಳು ದರ್ಶನ್ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ವಾರ್ಷಿಕ ಆದಾಯ, ಸಿನಿಮಾಗಳಿಗೆ ಪಡೆಯೋ ಸಂಭಾವನೆ, IT ರಿಟರ್ನ್ಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕೊಲೆ ನಡೆದ ದಿನವೇ ಅಷ್ಟೊಂದು ಹಣ ಎಲ್ಲಿಂದ ಅರೇಂಜ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ರು. ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ಕಾಟೇರ ಫುಲ್ ಶೇಕ್ ಆಗೋಗಿದ್ದ. ಸ್ವಲ್ಪ ರೆಸ್ಟ್ ಮಾಡಬೇಕು, ಬಿಟ್ಬಿಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇನ್ನು IT ವಿಚಾರಣೆ ನಡುವೆಯೇ ಡೆವಿಲ್ ಸಿನಿಮಾದ ನಿರ್ಮಾಪಕರು ಜೈಲಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ಡೆವಿಲ್ ಸಿನಿಮಾ ನಿರ್ಮಾಪಕ JV ಪ್ರಕಾಶ್, ನಿರ್ದೇಶಕ ಸುನಿಲ್ ಕುಮಾರ್, ಆಪ್ತ ಶ್ರೀನಿವಾಸ್ ಪೊರ್ಕಿ ಮೀಟ್ ಮಾಡಿದ್ರು. ಬಿಡುಗಡೆಯ ಆಸೆಯಲ್ಲಿದ್ದ ದಾಸನಿಗೆ ಈಗ IT ತಲೆನೋವಾಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇವತ್ತು IT ಅಧಿಕಾರಿಗಳು ಬಂದು ಆ 84 ಲಕ್ಷ ಎಲ್ಲಿಂದ ಬಂತು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ. ಸಾಧಾರಣವಾಗಿ ನೀವು 2 ಲಕ್ಷಕ್ಕಿಂತ ಹೆಚ್ಚು ಲಿಕ್ವಿಡ್ ಕ್ಯಾಶ್ ಮನೆಯಲ್ಲಿ ಕೂಡ ಇಡೋಂಗಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ, ಈ ಮದುವೆ ಮುಂಜಿ ಸಮಾರಂಭ ಇದ್ದಾಗ ಇಡಲ್ವಾ ಅಂತ ನೀವು ಕೇಳ್ಬೋದು. ಅಥವಾ ಒಬ್ಬ 10 ಲಕ್ಷ ಇಟ್ಟಿರ್ತಾನೆ. ಆದರೆ ನೀವು ಅದಕ್ಕೆ ಸರಿಯಾದ ದಾಖಲಾತಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಚೀಟಿ ಹಾಕಿರ್ತೀರಿ. ಚೀಟಿ ಹಾಕೋರು ಸಾಧಾರಣವಾಗಿ ಕ್ಯಾಶಲ್ಲೇ ಕೊಡ್ತಾರಲ್ವಾ, ಮ್ಯಾಕ್ಸಿಮಮ್ 5 ಲಕ್ಷನೋ 2 ಲಕ್ಷನೋ 3 ಲಕ್ಷ ನೀವು ಹೇಳ್ಬೋದು ಚೀಟಿಯಿಂದ ಬಂತು ಮತ್ತೊಂದು ಅಂತ. ಈಗ 84 ಲಕ್ಷಕ್ಕೆ ಲೆಕ್ಕ ಕೊಡಬೇಕು. ಏನು ಕೊಡ್ಬೋದು? ಮನೆಯಲ್ಲಿತ್ತು ಅಂತ ಕೊಟ್ಟರೆ ಮನೇಲಿ ಯಾಕಿಟ್ರಿ ಅಂತ ಕೇಳ್ತಾರೆ. ಮನೇಲಿ ಇಡೋಂಗಿಲ್ಲ, ಕ್ಯಾಶ್ ದುಡ್ಡು ಮನೇಲಿ ಇಡೋಂಗಿಲ್ಲ ನೀವು. ಆಮೇಲೆ ಇಲ್ಲ, ನಿರ್ಮಾಪಕರ ಹತ್ರ ನಿನಗೆಲ್ಲಿಂದ ಕ್ಯಾಶ್ ಬಂದದ್ದು ಅವನು ಕೇಳ್ತಾರೆ. ಅವನ ಮೂಲ ಬೇರೆ ಇದ್ದರೆ ಅವನು ಯಾಕೆ ಸುಮ್ಮನೆ ಸಿಕ್ಕಾಕೋತಾನೆ? ಇಂಥ ಪರಿಸ್ಥಿತಿ ನೋಡಿ. ಯಾಕೀಗೆ 84 ಲಕ್ಷದ ಸೀಕ್ರೆಟ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನಗಳಾಯಿತು. ಲಕ್ಷ ಹಣ ಹೊಂದಿಸಿದ್ದು ಹೇಗೆ? ಯಾಕಂದರೆ ಹೊಡೆದ ನಂತರ ಸತ್ತೋಗ್ಬಿಡ್ತಾರೆ. ಎಲ್ಲರೂ ಏನು ಹೇಳಿದ್ರು ಅಂತಂದರೆ, ನೋಡ್ರಿ ಹೆಣ್ಣು ಮಗಳಿಗೆ ಹಿಂಗೆ ಮೆಸೇಜ್ ಕಳಿಸಿದಾಗ ಹೊಡೆದೇ ಇರ್ತಾರೆ, ಕೋಪ ಬರುತ್ತಾ? ಅಲ್ಲೆಲ್ಲ ಪ್ರಶ್ನೆಗಳಾಯಿತು. ಹೆಂಡತಿಗೆಲ್ಲ ಸ್ವಾಮಿ ಮತ್ತೊಬ್ಬರಿಗೆ ಕಳಿಸಿರೋದು ಇಷ್ಟು ಯಾಕೆ ಕೋಪಗೊಳ್ಬೇಕಾಗಿತ್ತು, ಪೊಲೀಸರಿಗೆ ಹೇಳಬೇಕಾಗಿತ್ತು. ಫೈನ್. ಸತ್ತ ನಂತರ ಅಷ್ಟೊಂದು ಇಲ್ಲ, ಆ ಹುಡುಗಿಗಾಗಿ ನಾನು ಜೀವ ಕೊಡ್ತೀನಿ ಅಂತ ಅನ್ನೋರು ಸತ್ತ ನಂತರ ಪೊಲೀಸ್ ಮುಂದೆ ಸರೆಂಡರ್ ಆಗಬೇಕಿತ್ತಲ್ಲ. ಹಿಂಗಾಗಿದೆ, ಸರೆಂಡರ್ ಆಗ್ತಾಯಿದ್ದೀನಿ, ಅದು ಮಾಡಲಿಲ್ಲ. ಯಾವುದೋ ಮಕ್ಕಳನ್ನು ಕರ್ಕೊಂಬಂದು ನಿಮ್ಗೆ 10 ಲಕ್ಷ ಕೊಡ್ತೀನಿ, ಸರೆಂಡರ್ ಆಗಿಬಿಡಿ, ನಿಮ್ಮ ಲೈಫ್ ಹಾಳಾಗೋಗಲಿ, ನಮ್ದು ಚೆನ್ನಾಗಿರಲಿ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಆಯಿತು, ಅವರು 3 ಜನ ರಿಲೀಸ್ ಆಗಿದ್ದಾರೆ, ಅವರಿಗೆ ಶ್ಯೂರಿಟಿ 2 ಲಕ್ಷ ಕೊಡಬೇಕು. ಕಟ್ಟೋಕೆ ಒಬ್ಬನೂ ಇಲ್ಲ. ಹೆಲಿಕಾಪ್ಟರ್ ಮಾಡ್ತಾ ಇದ್ದಾರಂತೆ, ಮಾಡ್ಕೊಳ್ಳಿ. ಆದರೆ ಆ ದುಡ್ಡು ಪಾಪ ಹಿಂದೆ ಬಂದವರು ದರ್ಶನ್ ಅಂತ ಡಿ ಬಾಸ್ ಅಂತ ಹಿಂದೆ ಬಂದ್ರಲ್ಲ ಪಾಪ ಅವರು. ಈಗ ಇವ್ರ ಹತ್ರ ಕೇಳ್ತಾರೆ, ರಾಜಕಾರಣಿಗಳ ಬಳಿ ಸಾಲ ಮಾಡಿದ್ರ ಸ್ಟಾರ್ ನಟ ಅಂತ ಕೇಳ್ತಾರೆ, ಎಲ್ಲಿಂದ ಬಂದು ದುಡ್ಡು ಅಂತೇಳಿ. ನಿರ್ಮಾಪಕರ ಬಳಿ ಅಡ್ವಾನ್ಸ್ ಪಡೆದಿದ್ರ ದರ್ಶನ್ ಕೇಳ್ತಾರೆ ಪ್ರಶ್ನೆ, ಎಲ್ಲಿಂದ ಬಂತು ದುಡ್ಡು? ಹಣದ ಮೂಲ ಪತ್ತೆ ಹಚ್ಚಲು ಮುಂದಾಗಿದೆ IT ಟೀಮ್. ಇಂದು ದರ್ಶನ್ಗೆ ವಿಚಾರಣೆ ವೇಳೆ 5 ಗಂಟೆಗಳ ಕಾಲ ವಿಚಾರಣೆ. ನಟ ದರ್ಶನ್ ಮನೆಯಲ್ಲೇ ಸಿಕ್ಕಿತ್ತು ಬರೋಬ್ಬರಿ 40 ಲಕ್ಷ ರೂಪಾಯಿ. ಇಡಬಾರ್ದಾ? ಹೀರೋ ಅಲ್ವಾ? ಇಡಬಹುದು. 22 ಕೋಟಿ ಸಂಭಾವನೆ ಇದ್ದಾಗ ಇಡಬಹುದು. ಯಾರು ಕೊಟ್ಟರು ಅಂತ ಕೇಳ್ತಾರೆ ಅಷ್ಟೇ. ನಾನು ಬ್ಯಾಂಕಲ್ಲಿ ತಗೊಂಡಿದ್ದೆ, ಚೀಟಿ ತೋರಿಸು ಅಂತಾರೆ. ಆ ಚೀಟಿ ಇಲ್ಲ, ನನ್ನ ಅಕೌಂಟಲ್ಲಿದೆ. ಆ ಅಕೌಂಟು
ಹೋಗಿ ನೋಡ್ತಾರೆ 40 ಲಕ್ಷ ಡ್ರಾ ಮಾಡಿದ್ದಾರೆ, ಓಕೆ ಫೈನ್, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಹಂಗಾದಂಗೆ ಕಾಣ್ತಾ ಇಲ್ಲ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿತ್ತು 3 ಲಕ್ಷ. ಪ್ರಕರಣದ 3ನೇ ಆರೋಪಿ ಪವನ್ ಮನೆಯಲ್ಲಿತ್ತು 5 ಲಕ್ಷ. ಇವನು ಆ ದುಡ್ಡು ಕೊಡೋದಕ್ಕೆ ಒಂದು 40 ಲಕ್ಷ ತಗೊಂಡೋಗಿದ್ದ. ಶರಣಾಗಿದ್ದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಮನೆಯಲ್ಲಿತ್ತಲ್ಲ 5 ಲಕ್ಷ ಹಣ ಸಿಕ್ಕಿತ್ತು. ಅವರಿಗೆ 5 ಲಕ್ಷ ರೂಪಾಯಿ ಆಲ್ರೆಡಿ ಕೊಟ್ಟಿದ್ರು ಸರೆಂಡರ್ ಆಗೋದಕ್ಕೆ. ಮೊದಲೇ ಕೊಟ್ಬಿಡ್ತೀನಪ್ಪ ಸರೆಂಡರ್ ಆಗಿಬಿಡಿತಿಲ್ಲ, ಪಾಪ ಅವರು ಹೋದರು ಸರೆಂಡರ್ ಆಗೋದಕ್ಕೆ, ಸಿಕ್ಕಾಕೊಂಡ್ರು. ಆಮೇಲೆ ಪ್ರದೋಷ್ ಬಳಿ 5 ಲಕ್ಷ, ರಾಘು ಮನೆಯಲ್ಲಿ 4,40,000 ರೂಪಾಯಿ ಪತ್ತೆ. ಅಷ್ಟಕ್ಕೂ ಹಣದ ಮೂಲ ಪತ್ತೆಗೆ ಮುಂದಾಗಿದೆ IT ಟೀಮ್. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೋತಾರೆ, ಇದರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೋತಾರೆ. ಯಾಕಂದರೆ ಆ ದುಡ್ಡು ಎಲ್ಲಿಂದ ನೀವು ಹೇಳಬೇಕಾಗತ್ತೆ, ನಾಳೆ ಮುಚ್ಚಾಕೋಕ್ಕಾಗಲ್ಲ. ನಾಳೆ ಯಾರಾದರೂ ಒಬ್ಬ ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಮಾಹಿತಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ದರ್ಶನ್ಗೆ ಇದು ದೊಡ್ಡ ಕಂಟಕವಾಗುವಂಥ ಸಾಧ್ಯತೆ ಇದೆ. IT ವಿಚಾರ, ದುಡ್ಡಿನ ವಿಚಾರ, ದರ್ಶನ್ ವಿಚಾರ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಬೇಲ್ಗಾಗಿ ಪರದಾಡ್ತಾ ಇರುವ ದಾಸನಿಗೆ IT ಸಂಕಷ್ಟ ಶುರುವಾಗಿದೆ. ನಾಳೆ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಇವತ್ತು IT ಅಧಿಕಾರಿಗಳು ಹೋಗಿ ಆ 47 ಲಕ್ಷ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ದಾರೆ. IT ಅಧಿಕಾರಿಗಳು ದರ್ಶನ್ ಅವರನ್ನು 5 ತಾಸಿಗೂ ಹೆಚ್ಚು ಕಾಲ ಡ್ರಿಲ್ ಮಾಡಿದ್ದಾರೆ. ಎಲ್ಲಿಂದ ಬಂತು ನಾನು ಮನೆಯಲ್ಲಿಟ್ಟಿದ್ದೆ ಅಂತ ಹೇಳೋಂಗಿಲ್ಲ, ಯಾಕಂದರೆ 2 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಇಡೋಂಗಿಲ್ಲ. ಅಥವಾ ಯಾರಾದರೂ ನಿರ್ಮಾಪಕರು ತಂದು ಕೊಟ್ಟರು ಅಂತಂದರೆ ಅವನಿಗೆ ಕೇಡು ಕಾಲ ಶುರುವಾಯಿತು, ಆ ದುಡ್ಡು ಎಲ್ಲಿಂದ ಬಂತು ಅಂತೇಳಿ. ಹಾಗಾಗಿ ಬಾಯಿ ಬಿಡೋಂಗಿಲ್ಲ, ಉಗುಳೋಂಗಿಲ್ಲ, ನುಂಗೋಂಗಿಲ್ಲ. IT ಅಧಿಕಾರಿಗಳ ಪ್ರಶ್ನೆಗೆ ದರ್ಶನ್ ಕಂಗಾಲಾಗೋದ್ರಂತೆ. ಬನ್ನಿ ಇವತ್ತಿನ ರಿಪೋರ್ಟ್ ಇದರ ಬಗ್ಗೆ. ದರ್ಶನ್ ಹೇಳ್ಕೊಳ್ಳೋಕೆ ಹೀರೋ, ಆದ್ರೆ ಮಾಡಿದ್ದು ತಗಡು ಕೆಲಸ, ಮನೆ ಹಾಳು ಕೃತ್ಯ. ರೇಣುಕಾಸ್ವಾಮಿ ಶವ ಬೀಸೋಡೋಕೆ ಪೊರ್ಕಿ 30 ಲಕ್ಷಕ್ಕೆ ಡೀಲ್ ಮಾಡಿದ್ದ. ಅಷ್ಟೇ ಅಲ್ಲ, ಬಡವರ ಮಕ್ಕಳಿಗೆ 10 ಲಕ್ಷದ ಆಸೆ ತೋರಿಸಿ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಆದ್ರೆ ಕರ್ಮ ಅನ್ನೋದು ಸುಮ್ಮನೆ ಇರುತ್ತಾ ಹೇಳಿ? ಇದೇ ಡೀಲ್ ಹಣ ಈಗ ದಾಸನ ಕೊರಳು ಸುತ್ತಿಕೊಂಡಿದೆ. ಜೈಲಲ್ಲಿರೋ ಜಗ್ಗುದಾದಾಗೆ IT ಡ್ರಿಲ್. ಕಾಕಿ ತನಿಖೆ ವೇಳೆ ದರ್ಶನ್ ಕೊಲೆ ಕೇಸ್ನ ಮುಚ್ಚಿ ಹಾಕೋಕೆ ಲಕ್ಷ ಹಣ ಖರ್ಚು ಮಾಡಿದ್ದು ಬಟಾ ಬಯಲಾಗಿತ್ತು. ಕೂಡಲೇ ಕೇಸ್ಗೆ ಎಂಟ್ರಿ ಕೊಟ್ಟ IT ಅಧಿಕಾರಿಗಳು ಇವತ್ತು ಬಳ್ಳಾರಿ ಜೈಲಿಗೆ ಹೋಗಿ ಅಯ್ಯನಿಗೆ ಡ್ರಿಲ್ ಮಾಡಿದ್ರು. ಬೆಳಗ್ಗೆ 11:30ಕ್ಕೆ ಜೈಲಿಗೆ ಬಂದ IT ಅಧಿಕಾರಿಗಳು ದರ್ಶನ್ ಜನ್ಮವನ್ನ ಜಾಲಾಡಿದ್ದಾರೆ. IT ಪ್ರಶ್ನೆಗಳಿಗೆ ಕಾಟೇರ ಕಂಗಾಲು. IT ಅಧಿಕಾರಿಗಳು ದರ್ಶನ್ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ವಾರ್ಷಿಕ ಆದಾಯ, ಸಿನಿಮಾಗಳಿಗೆ ಪಡೆಯೋ ಸಂಭಾವನೆ, IT ರಿಟರ್ನ್ಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕೊಲೆ ನಡೆದ ದಿನವೇ ಅಷ್ಟೊಂದು ಹಣ ಎಲ್ಲಿಂದ ಅರೇಂಜ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ರು. ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿ ಕಾಟೇರ ಫುಲ್ ಶೇಕ್ ಆಗೋಗಿದ್ದ. ಸ್ವಲ್ಪ ರೆಸ್ಟ್ ಮಾಡಬೇಕು, ಬಿಟ್ಬಿಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡಿದ್ದ. ಇನ್ನು IT ವಿಚಾರಣೆ ನಡುವೆಯೇ ಡೆವಿಲ್ ಸಿನಿಮಾದ ನಿರ್ಮಾಪಕರು ಜೈಲಲ್ಲಿರೋ ದರ್ಶನ್ನ ಭೇಟಿ ಮಾಡಿದ್ರು. ಡೆವಿಲ್ ಸಿನಿಮಾ ನಿರ್ಮಾಪಕ JV ಪ್ರಕಾಶ್, ನಿರ್ದೇಶಕ ಸುನಿಲ್ ಕುಮಾರ್, ಆಪ್ತ ಶ್ರೀನಿವಾಸ್ ಪೊರ್ಕಿ ಮೀಟ್ ಮಾಡಿದ್ರು. ಬಿಡುಗಡೆಯ ಆಸೆಯಲ್ಲಿದ್ದ ದಾಸನಿಗೆ ಈಗ IT ತಲೆನೋವಾಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇವತ್ತು IT ಅಧಿಕಾರಿಗಳು ಬಂದು ಆ 84 ಲಕ್ಷ ಎಲ್ಲಿಂದ ಬಂತು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ. ಸಾಧಾರಣವಾಗಿ ನೀವು 2 ಲಕ್ಷಕ್ಕಿಂತ ಹೆಚ್ಚು ಲಿಕ್ವಿಡ್ ಕ್ಯಾಶ್ ಮನೆಯಲ್ಲಿ ಕೂಡ ಇಡೋಂಗಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ, ಈ ಮದುವೆ ಮುಂಜಿ ಸಮಾರಂಭ ಇದ್ದಾಗ ಇಡೋಲ್ವಾ ಅಂತ ನೀವು ಕೇಳ್ಬೋದು. ಅಥವಾ ಒಬ್ಬ 10 ಲಕ್ಷ ಇಟ್ಟಿರ್ತಾನೆ, 10 ಲಕ್ಷ ಇಟ್ಟಿರ್ತಾನೆ. ಆದರೆ ನೀವು ಅದಕ್ಕೆ ಸರಿಯಾದ ದಾಖಲಾತಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಚೀಟಿ ಹಾಕಿರ್ತೀರಿ, ಚೀಟಿ ಹಾಕೋರು ಸಾಧಾರಣವಾಗಿ ಕ್ಯಾಶಲ್ಲೇ ಕೊಡ್ತಾರಲ್ವಾ, ಮ್ಯಾಕ್ಸಿಮಮ್ 5 ಲಕ್ಷನೋ 2 ಲಕ್ಷನೋ 3 ಲಕ್ಷ ನೀವು ಹೇಳ್ಬೋದು ಚೀಟಿಯಿಂದ ಬಂತು ಮತ್ತೊಂದು. ಈಗ 84 ಲಕ್ಷಕ್ಕೆ ಲೆಕ್ಕ ಕೊಡಬೇಕು. ಏನು ಕೊಡ್ಬೋದು? ಮನೆಯಲ್ಲಿತ್ತು ಅಂತ ಕೊಟ್ಟರೆ ಮನೇಲಿ ಹಾಕಿಟ್ರಿ ಅಂತ ಕೇಳ್ತಾರೆ. ಮನೇಲಿ ಇಡೋಂಗಿಲ್ಲ, ಕ್ಯಾಶ್ ದುಡ್ಡು ಮನೇಲಿ ಇಡೋಂಗಿಲ್ಲ ನೀವು. ಆಮೇಲೆ ಇಲ್ಲ, ನಿರ್ಮಾಪಕರ ಹತ್ರ ನಿನಗೆ ಎಲ್ಲಿಂದ ಕ್ಯಾಶ್ ಬಂದದ್ದು ಅವನು ಕೇಳ್ತಾರೆ. ಅವನ ಮೂಲ ಬೇರೆ ಇದ್ದರೆ ಅವನು ಯಾಕೆ ಸುಮ್ಮನೆ ಸಿಕ್ಕಾಕೋತಾನೆ? ಇಂಥ ಪರಿಸ್ಥಿತಿ ನೋಡಿ. ಯಾಕೀಗೆ 84 ಲಕ್ಷದ ಸೀಕ್ರೆಟ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನಗಳಾಯಿತು. ಲಕ್ಷ ಹಣ ಹೊಂದಿಸಿದ್ದು ಹೇಗೆ? ಯಾಕಂದರೆ ಹೊಡೆದ ನಂತರ ಸತ್ತೋಗ್ಬಿಡ್ತಾರೆ. ಎಲ್ಲರೂ ಏನು ಹೇಳಿದ್ರು ಅಂತಂದರೆ, ನೋಡ್ರಿ ಹೆಣ್ಮಕ್ಳಿಗೆ ಹಿಂಗೆ ಮೆಸೇಜ್ ಕಳಿಸಿದಾಗ ಹೊಡೆದೇ ಇರ್ತಾರೆ, ಕೋಪ ಬರುತ್ತಾ? ಅಲ್ಲೆಲ್ಲ ಪ್ರಶ್ನೆಗಳಾಯಿತು. ಹೆಂಡತಿಗಲ್ಲ ಸ್ವಾಮಿ, ಮತ್ತೊಬ್ಬರಿಗೆ ಕಳಿಸಿರೋದು, ಇಷ್ಟು ಯಾಕೆ ಕೋಪಗೊಳ್ಬೇಕಾಗಿತ್ತು, ಪೊಲೀಸರಿಗೆ ಹೇಳಬೇಕಾಗಿತ್ತು. ಫೈನ್. ಸತ್ತ ನಂತರ ಅಷ್ಟೊಂದು ಇಲ್ಲ, ಆ ಹುಡುಗಿಗಾಗಿ ನಾನು ಜೀವ ಕೊಡ್ತೀನಿ ಅಂತ ಅನ್ನೋರು ಸತ್ತ ನಂತರ ಪೊಲೀಸ್ ಮುಂದೆ ಸರೆಂಡರ್ ಆಗಬೇಕಿತ್ತಲ್ಲ, ಹಿಂಗಾಗಿದೆ, ಸರೆಂಡರ್ ಆಗ್ತಾ ಇದ್ದೀನಿ, ಅದು ಮಾಡಲಿಲ್ಲ.
ಯಾವುದೋ ಮಕ್ಕಳನ್ನು ಕರ್ಕೊಂಬಂದು ನಿಮ್ಗೆ 10 ಲಕ್ಷ ಕೊಡ್ತೀನಿ ಸರೆಂಡರ್ ಆಗಿಬಿಡಿ, ನಿಮ್ಮ ಲೈಫ್ ಹಾಳಾಗೋಗ್ಲಿ, ನಮ್ದು ಚೆನ್ನಾಗಿರಲಿ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಆಯಿತು, ಅವರು 3 ಜನ ರಿಲೀಸ್ ಆಗಿದ್ದಾರೆ, ಅವರಿಗೆ ಶ್ಯೂರಿಟಿ 2 ಲಕ್ಷ ಕೊಡಬೇಕು, ಕಟ್ಟೋಕೆ ಒಬ್ಬನೂ ಇಲ್ಲ. ಹೆಲಿಕಾಪ್ಟರ್ ಮಾಡ್ತಾ ಇದ್ದಾರಂತೆ, ಮಾಡ್ಕೊಳ್ಳಿ. ಆದರೆ ಆ ದುಡ್ಡು ಪಾಪ ಹಿಂದೆ ಬಂದವರು ದರ್ಶನ್ ಅಂತ ಡಿ ಬಾಸ್ ಅಂತ ಹಿಂದೆ ಬಂದ್ರಲ್ಲ ಪಾಪ ಅವರು. ಈಗ ಇವ್ರ ಹತ್ರ ಕೇಳ್ತಾರೆ, ರಾಜಕಾರಣಿಗಳ ಬಳಿ ಸಾಲ ಮಾಡಿದ್ರ ಸ್ಟಾರ್ ನಟ ಅಂತ ಕೇಳ್ತಾರೆ, ಎಲ್ಲಿಂದ ಬಂದು ದುಡ್ಡು ಅಂತೇಳಿ. ನಿರ್ಮಾಪಕರ ಬಳಿ ಅಡ್ವಾನ್ಸ್ ಪಡೆದಿದ್ರ ದರ್ಶನ್ ಕೇಳ್ತಾರೆ ಪ್ರಶ್ನೆ, ಎಲ್ಲಿಂದ ಬಂತು ದುಡ್ಡು? ಹಣದ ಮೂಲ ಪತ್ತೆ ಹಚ್ಚಲು ಮುಂದಾಗಿದೆ IT ಟೀಮ್. ಇಂದು ದರ್ಶನ್ಗೆ ವಿಚಾರಣೆ ವೇಳೆ ವಿಚಾರಣೆ, 5 ಗಂಟೆಗಳ ಕಾಲ ವಿಚಾರಣೆ. ನಟ ದರ್ಶನ್ ಮನೆಯಲ್ಲೇ ಸಿಕ್ಕಿತ್ತು ಬರೋಬ್ಬರಿ 40 ಲಕ್ಷ ರೂಪಾಯಿ. ಇಡಬಾರ್ದಾ? ಹೀರೋ ಅಲ್ವಾ? ಇಡಬಹುದು. 22 ಕೋಟಿ ಸಂಭಾವನೆ ಇದ್ದಾಗ ಇಡಬಹುದು. ಯಾರು ಕೊಟ್ಟರು ಅಂತ ಕೇಳ್ತಾರೆ ಅಷ್ಟೇ. ನಾನು ಬ್ಯಾಂಕಲ್ಲಿ ತಗೊಂಡಿದ್ದೆ, ಚೀಟಿ ತೋರಿಸು ಅಂತಾರೆ. ಆ ಚೀಟಿ ಇಲ್ಲ, ನನ್ನ ಅಕೌಂಟಲ್ಲಿದೆ. ಆ ಅಕೌಂಟು ಹೋಗಿ ನೋಡ್ತಾರೆ, 40 ಲಕ್ಷ ಡ್ರಾ ಮಾಡಿದ್ದಾರೆ, ಓಕೆ ಫೈನ್, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಹಂಗಾದಂಗೆ ಕಾಣ್ತಾ ಇಲ್ಲ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿತ್ತು 3 ಲಕ್ಷ. ಪ್ರಕರಣದ 3ನೇ ಆರೋಪಿ ಪವನ್ ಮನೆಯಲ್ಲಿತ್ತು 5 ಲಕ್ಷ. ಇವನು ಆ ದುಡ್ಡು ಕೊಡೋದಕ್ಕೆ ಒಂದು 40 ಲಕ್ಷ ತಗೊಂಡೋಗಿದ್ದ. ಶರಣಾಗಿದ್ದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಮನೆಯಲ್ಲಿ ತಲಾ 5 ಲಕ್ಷ ಹಣ ಸಿಕ್ಕಿತ್ತು. ಅವರಿಗೆ 5 ಲಕ್ಷ ರೂಪಾಯಿ ಆಲ್ರೆಡಿ ಕೊಟ್ಟಿದ್ರು ಸರೆಂಡರ್ ಆಗೋದಕ್ಕೆ. ಮೊದಲೇ ಕೊಟ್ಬಿಡ್ತೀನಪ್ಪ ಸರೆಂಡರ್ ಆಗಿಬಿಡಿತಿಲ್ಲ, ಪಾಪ ಅವರು ಹೋದರು ಸರೆಂಡರ್ ಆಗೋದಕ್ಕೆ, ಸಿಕ್ಕಾಕೊಂಡ್ರು. ಆಮೇಲೆ ಪ್ರದೋಷ್ ಬಳಿ 5 ಲಕ್ಷ, ರಾಘು ಮನೆಯಲ್ಲಿ 4,40,000 ರೂಪಾಯಿ ಪತ್ತೆ. ಅಷ್ಟಕ್ಕೂ ಹಣದ ಮೂಲ ಪತ್ತೆಗೆ ಮುಂದಾಗಿದೆ IT ಟೀಮ್. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೋತಾರೆ, ಇದರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಕೋತಾರೆ. ಯಾಕಂದರೆ ಆ ದುಡ್ಡು ಎಲ್ಲಿಂದ ನೀವು ಹೇಳಬೇಕಾಗತ್ತೆ, ನಾಳೆ ಮುಚ್ಚಾಕೋಕ್ಕಾಗಲ್ಲ. ನಾಳೆ ಯಾರಾದರೂ ಒಬ್ಬ ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಮಾಹಿತಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ದರ್ಶನ್ಗೆ ಇದು ದೊಡ್ಡ ಕಂಟಕವಾಗುವಂಥ ಸಾಧ್ಯತೆ ಇದೆ. IT ವಿಚಾರ, ದುಡ್ಡಿನ ವಿಚಾರ.